ಬೈಕಿಗೆ ಅಪರಿಚಿತ ವಾಹನ ಡಿಕ್ಕಿ, ಸ್ಥಳದಲ್ಲಿ ಸವಾರರು ಸಾವು. ಮನೆಗೆ ಆಧಾರವಾಗಿದ್ದ ಯುವಕ ಅಗಲಿಕೆಗೆ ಕುಟುಂಬ ಕಂಗಾಲು. ಅವರಿಬ್ಬರು ಕಷ್ಟಪಟ್ಟು ದುಡಿದು ಮನೆಯ ಜವಾಬ್ದಾರಿಯನ್ನ ನಿಭಾಯಿಸ್ತಾ ಇದ್ರು. ಆದರೆ ಆ ಇಬ್ಬರು ಯುವಕರ ಬಾಳಲ್ಲಿ ವಿಧಿ ಅಟ್ಟಹಾಸ ಮೆರೆದಿದ್ದು ಬೈಕ್ ಅಪಘಾತದಲ್ಲಿ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ. ಶ್ರೀನಿವಾಸ್ ಹಿಂದೂಸ್ತಾನ್ ಲಿಮಿಟೆಡ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಯುವಕ. ಸೆಕೆಂಡ್ ಶಿಫ್ಟ್ ಕೆಲಸ ಮುಗಿಸಿಕೊಂಡು ಬೈಕ್ನಲ್ಲಿ ಮನೆಗೆ ತೆರಳುತ್ತಾ ಇದ್ದ ವೇಳೆ ಅಪರಿಚಿತ ವಾಹನ ಬೈಕಿಗೆ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ ಬೈಕ್ ಸವಾರರು ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ. ಈ ಭೀಕರ ಅಪಘಾತ ಚಿಕ್ಕಬಳ್ಳಾಪುರ ತಾಲೂಕಿನ ಹೊನ್ನೇನಹಳ್ಳಿ ಗೇಟ್ ಬಳಿ ನಡೆದಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಹೊನ್ನೇನಹಳ್ಳಿ ಗೇಟ್ ಬಳಿಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹಿಟ್ ಅಂಡ್ ರನ್ ಅಪಘಾತ ಸಂಭವಿಸಿದೆ. ವೇಗವಾಗಿ ಬಂದ ಅಪರಿಚಿತ ವಾಹನ ಬೈಕಿಗೆ ಗುದ್ದಿದೆ. ಗುದ್ದಿದ ರಭಸಕ್ಕೆ ಬೈಕ್ ಸವಾರರು ಗಂಭೀರ ಗಾಯಗೊಂಡು ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ. ಇನ್ನು ಅಪಘಾತ ಸಂಭವಿಸಿದ ಕೂಡಲೇ ಅಪರಿಚಿತ ವಾಹನ ಸವಾರ ಸ್ಥಳದಿಂದ ಎಸ್ಕೇಪ್ ಆಗಿದ್ದಾರೆ. ಮೃತ ಬೈಕ್ ಸವಾರನನ್ನ ಚಿಕ್ಕಬಳ್ಳಾಪುರ ತಾಲೂಕಿನ ಬೂದಗನಹಳ್ಳಿ ಗ್ರಾಮದ ವರುಣ್ ಹಾಗೂ ಕುಣಿಗಲ್ ಮೂಲದ ಜೀವನ್ ಎಂದು ಗುರುತಿಸಲಾಗಿದೆ. ಇನ್ನು ಅಪಘಾತದಲ್ಲಿ ಮೃತಪಟ್ಟಿರುವ ಕುಣಿಗಲ್ ಮೂಲದ ಜೀವನ್ಗೆ ತಂದೆ ಇಲ್ಲದ ತಬ್ಬಲಿಯಾಗಿದ್ದು ಕೆಲಸಕ್ಕಾಗಿ ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದ. ತಂದೆ ಇಲ್ಲದಿರೋದ್ರಿಂದ ಜೀವನ್ನೇ ಕುಟುಂಬಕ್ಕೆ ಆಧಾರವಾಗಿದ್ದ. ಇದರಿಂದ ಮನೆಯ ಮಗನು ಕೂಡ ಅಪಘಾತದಿಂದ ಸಾವನ್ನಪ್ಪಿದ್ದು ಕುಟುಂಬಕ್ಕೆ ಸಿಡಿಲಿ ಬಡಿದಂತಾಗಿದೆ. ಮನೆ ಮಗನನ್ನ ಕಳೆದುಕೊಂಡು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ನಾವು ಬಂದಿಲ್ಲ 5 ವರ್ಷ ಆಯ್ತು. ನಮ್ ತಮ್ಮವ್ರು ಬಂದು ನಾವೊಂದ್ 2 ವರ್ಷ ಆಯ್ತು. ನಮ್ ಮಗ ಕೆಲ್ಸ ಮಾಡ್ಕೊಂಡಿದ್ದ ಈಗೊಂದು ಈ ಫ್ಯಾಕ್ಟ್ರಿಗೆ ಹೋಗಿ ಫಸ್ಟ್ 3 ತಿಂಗಳು ಮಾಡಿದ್ದ. ಆಮೇಲೆ ಈಗ ಒಂದ್ 15 ದಿವಸ 20 ದಿವಸ ಆಯ್ತು ಮಾಡ್ಕೊಂಡ್ ಸೆಕೆಂಡ್ ಶಿಫ್ಟ್ ಮುಗಿಸ್ಕೊಂಡ್ ಬರ್ಬೇಕಾದ್ರೆ ಈ ತರ ಆಗ್ಬಿಟ್ಟದಣ್ಣ. ಅದು ಯಾವ್ದು ಫ್ಯಾಕ್ಟ್ರಿ ಅಂತ ಗೊತ್ತಿಲ್ಲ, ಹೆಸರು ಗೊತ್ತಿಲ್ಲ ನಮ್ಗೆ ಯಾವ ಫ್ಯಾಕ್ಟ್ರಿ ಅಂತ. ಪೆರಸಂದ್ರ ಆ ಕಡೆ ಹೋಗೋ ರೋಡಲ್ಲಿ ಅಣ್ಣ, ಅದು ನಮಗ್ ಗೊತ್ತಿಲ್ಲ. ಮಗ ಅಣ್ಣ, ಮಗ ಜೀವನ್ ಅಂತ. ಅವನೊಬ್ನೇ ಕಣಪ್ಪ ನಮ್ಗೆ, ಒಬ್ನೇ ಮಗ ನಮ್ಗೆ. ಅವನೊಬ್ನೇ ನನ್ನ ಮಗ, ಒಬ್ನೇ. ರಾತ್ರಿ 11 ಗಂಟೆಲಿ ಕೆಲಸ ಮುಗಿಸ್ಕೊಂಡ್ ಬರೋನು ಇನ್ನ ಬರ್ಲಿಲ್ಲ ಅನ್ನೋ ಅಷ್ಟ್ರಲ್ಲಿ ನಮ್ ಹುಡ್ಗಂಗ್ ಫೋನ್ ಮಾಡಿದ್ರಂತ. 12 ಗಂಟೆಲಿ ಅವಾಗ ಗೊತ್ತಾಗಿರೋದು ನಮ್ಗೆ. 12 ಗಂಟೆಲಿ ಬಂದ್ ನೋಡ್ರಿ, ಇಲ್ಲ ಅವನೇ ಕಣಪ್ಪ ನನ್ ಮಗ ಇಲ್ಲ ಅವನೇ. ಯಾವಾಗ ಹೋಯ್ತು, ಏನ್ ಗುದ್ಕೊಂಡ್ ಹೋಯ್ತು, ಏನ್ ಹೊಡೀತು, ಎಷ್ಟೊತ್ತಿಗೆ ಹೋಯ್ತು ಅನ್ನೋದೇ ಇಲ್ಲ. ಸುಮ್ನೆ ಏನೋ ನನ್ ಮಗ ಇಲ್ಲ ಅಂತ ಓಡ್ ಬಂದ್ ನೋಡಿದ ಅಷ್ಟೇ ಕಣಪ್ಪ. ಏನು ಗೊತ್ತಿಲ್ಲ, ಏನ್ ಹೊಡಿತು ಅಂತಾನು ಗೊತ್ತಿಲ್ಲ. ನನ್ ಮಗ ಎಷ್ಟ್ ನೋವು ತಿಂತೋ ಏನಂತೋ. ಅಮ್ಮ ಅಂತ ಕರ್ದಿದ್ದು ಒಂದ್ ಇದಿಲ್ಲ ಕಣಪ್ಪ ನಮ್ದು ಕತೆ. ನನ್ ಮಗ ಅಮ್ಮ ಅಂತ ಅಂದದೇನೋ. ನಮ್ಮ ಪೊಲೀಸವರು ನಮ್ ತಮ್ಮಂಗ್ ಹೇಳಿದ್ರಂತೆ. ನಮ್ಗ ಅವಾಗ ನಮ್ ಹುಡ್ಗ ಹೇಳ್ದ. ಲಲಿತಾ, ಕುಣಿಗಲ್ ಸೈಡ್ ಅಣ್ಣ. ಕೆಲ್ಸಕ್ಕೆ ನಮ್ ಹುಡ್ಗನ್ ಕೆಲ್ಸ ಇಲ್ಲೇ ಅಂತಕ್ಕೆ ತಮ್ಮನ್ ಮನೇಲೆ ಇದ್ದು ಅಣ್ಣ ಎಲ್ಲ ಒಟ್ಟಿಗೆ. ಹಾ, ಏನ್ ಮಾಡ್ಬೇಕು ಅಂತಾನೆ ಗೊತ್ತಿಲ್ಲ ಅಣ್ಣ. ಏನ್ ಮಾಡ್ಬೇಕು ಏನ್ ಬಿಡ್ಬೇಕೋ ನಾವು. ಹಿಂಗಾಯ್ತು ನನ್ ಮಗ ದುಡಿಯೋ ವಯಸ್ಸಿಗೆ ಹಿಂಗಾಯ್ತು. ಇಷ್ಟ ದಿನ ಸಾಕಂಬಂದು ನನ್ ಮಗ ದುಡಿಯೋ ವಯಸ್ಸಿಗೆ ಹಿಂಗಾಯ್ತಣ್ಣ. ಏನ್ ಮಾಡೋದು. ನಾವು ಕುಣಿಗಲ್ಲಿಂದ ಅವರು ಅವರ ತಮ್ಮನ ಮನೇಲಿ ಬಂದಿದ್ದು ಕೆಲ್ಸಕ್ಕೋಸ್ಕರನೇ. ಅವನು ಎಜುಕೇಶನ್ ಮುಗಿಸ್ಕೊಂಡು ಕೆಲಸ ಮಾಡ್ತೀನಿ ಅಂತ ಅವ್ರ ಮಾವನ್ ಮನೆಗ್ ಬಂದ್ಮೇಲೆ ಕೆಲ್ಸಕ್ಕೆ ಸೇರ್ಕೊಂಡು ಒಂದ್ 20 days ಆಗಿದೆ ಅಷ್ಟೇ.
ಆವಾಗ ಸೆಕೆಂಡ್ ಶಿಫ್ಟ್ ಮುಗಿಸ್ಕೊಂಡ್ ಬರ್ಬೇಕಾದ್ರೆ ಫ್ರೆಂಡ್ ಗಾಡಿಲಿ ಬರ್ಬೇಕಾಗಿದ್ರೆ ಆತರ ಆಗಿದೆ ಇನ್ಸಿಡೆಂಟ್ ಆದ್ಮೇಲೆ ನಮ್ಗೆ ಯಾರು ಕಾಲ್ ಮಾಡಿ ಏನು ಹೇಳಿಲ್ಲ. ಅವಾಗ ಇವ್ರು ಕಾಲ್ ಮಾಡಿ ಮಡಗಿದ್ರೆ ಫೋನ್ ಯಾರು ರಿಸೀವ್ ಮಾಡಿಲ್ಲ. ಆಮೇಲೆ 12 ಗಂಟೆ ಟೈಮ್ ಅಲ್ಲಿ ಅವ್ರ ಮಾವಂಗೆ ಲಾಸ್ಟ್ ಕಾಲ್ ಯಾವ್ದಿತ್ತು ಅದನ್ನ ನೋಡಿ ಕಾಲ್ ಮಾಡಿದಾರೆ ಪೊಲೀಸರು, ಈ ತರ ಆಗಿದೆ ಬನ್ನಿ ಅಂತ. ಆಮೇಲೆ ಬಂದ್ ನೋಡಿದಾಗ ಈ ತರ ಆಗಿದೆ, ಅವನಿಗೆ ನಾವು ಸ್ಪಾಟ್ ಅಲ್ಲೇ ಇದಾಗಿದ್ದಾರೆ ಅಂತ ಹೇಳಿದ ತಕ್ಷಣ ಅವ್ರ ಅಮ್ಮ ಫುಲ್ಲು ಬಿದ್ದೆ ಹೋಗಿ ಅವ್ರನ್ನ ಪ್ರಜ್ಞೆ ನಿಲ್ದಂಗಾಗಿ ಎಷ್ಟು ಅಲ್ಲಿ ಊರಲ್ಲಿ ತುಂಬಾ ಜನ ಕಾಯ್ಕೊಂಡ್ ಕೂತಾ ಇದಾರೆ ಅವನಿಗೋಸ್ಕರ. ಎಲ್ಲಾರು ಅಜ್ಜಿ ತಾತ ಎಲ್ಲ ಎಷ್ಟು ಇದ್ ಮಾಡ್ತಿದಾರೆ, ಅವ್ನ್ ದುಡ್ದು ಸಾಕ್ತಾನೆ ಅಂತ ತುಂಬಾ ನಂಬ್ಕೊಂಡು ಅವ್ರ ಯಜಮಾನ್ರು ಸತ್ತೋಗಿ ಆಗ್ಲೇ 10 ವರ್ಷದ ಮೇಲಾಯ್ತು. ಅವ್ರ ಅಪ್ಪನೂ ಇಲ್ಲ ಸರ್, ಅವ್ರ ಒಬ್ನೇ ಮನೆಗೆ ಆಧಾರ ಇದ್ದಿದ್ದು. ಸಣ್ಣ ಮಗಿನಲ್ಲಿ ಅವನು 1 ವರ್ಷದ ಮಗು ಇದ್ದಾಗ ಅವ್ರ ಅಪ್ಪ ತೀರ್ಕೊಂಡಿದ್ದು. ಇವಾಗ ಅವ್ರ ಅಮ್ಮಂಗೆ ಯಾರು ಆಧಾರ ಇಲ್ದಂಗ ಆಗಿದೆ. ಅಲ್ಲಿ ಯಾರು ಆತರ ಮಾಡ್ಕೊಂಡು ಹೋದ್ರು ಅವ್ನ್ ಒಂಚೂರು ಮಾನವೀಯತೆ ಏನಾದ್ರು ಇದ್ದಿದ್ರೆ ನಿಲ್ಸಿ ಏನಾಯ್ತು ಅಂತ ನಾದ್ರು ನೋಡ್ತಿದ್ರು. ಆತರ ಏನಾಗಿದೆ ಅಂತ ಅಟ್ಲೀಸ್ಟ್ 2 ಪ್ರಾಣ ಒಂದೇ ಸತ ಹೋಗ್ತಾ ಇದೆ ಅಂತ ನೋಡಿದ್ರು ಅವ್ರು ಆತರ ಹೋಗಿದ್ದಾರೆ ಅಂದ್ರೆ ಅದು ಅವ್ರು ಹತ್ತಿ ಮತ್ತೆ ಅಂದ್ರೆ ಹೋಗಿ ಮುಂದೆ ಹತ್ತಿಸ್ಕೊಂಡು ಹೋಗಿ ಎಳ್ಕೊಂಡ್ ಹೋಗಿದ್ದಾನೆ ಅಷ್ಟು ದೂರ. ಅಷ್ಟು ಕ್ರೂರಿಯಾಗಿ ಯಾರು ಮನುಷ್ಯತ್ವ ಕಳ್ಕೊಂಡಾಗಿ ಯಾರು ಇರ್ಬಾರ್ದು ಸರ್. ಅದನ್ನ ಅವ್ನಿಗೆ ಸಿಕ್ಕಿದ್ರೆ ಕಠಿಣ ಶಿಕ್ಷೆ ಕೊಡ್ಬೇಕು ಸರ್. ಅವ್ನಿಗೆ ಅವ್ನ ಪ್ರಾಣದ ಬೆಲೆ ಏನು ಅಂತ ತಿಳಿಬೇಕು. ಅಲ್ಲಿ ರೋಡಲ್ಲಿ ಮತ್ತೆ CC ಕ್ಯಾಮ್ರಾಗಳು, ನಮ್ಮ ಜನರು ಸರ್ಕಾರಗಳು ಅದು ಇದು ಮಾಡ್ತಾರೆ, ಬಟ್ ಅಲ್ಲಿ ಏನ್ ಬೇಕಾಗಿರೋ ಸವಲತ್ತುಗಳನ್ನೇ ಕೊಡಲ್ಲ. ಈ ತರ ಒಬ್ಬೊಬ್ರು ಮಕ್ಳನ್ನ ಕಳ್ಕೊಂಡ್ರೆ ಏನ್ ಮಾಡ್ಬೇಕು ಸರ್? ಈ ತರ ಇವಾಗ ಅವ್ರಿಗೆ ಯಾರು ದಿಕ್ಕು? ಸರ್ಕಾರ ಬಂದ್ ನೋಡುತ್ತಾ? ಬೇರೆ ಯಾರು? ನಾನು ಅಕ್ಕ ತಂಗಿ ಆಗಿರ್ಬೋದು, ನನ್ನ ಇದಕ್ಕೆ ನಾನ್ ನೋಡ್ಕೋತೀನಿ, ಅವ್ರಿಗೆ ಯಾರು ದಿಕ್ಕಿಲ್ಲ. ಆತರ ಆಗಿದೆ ಅವ್ರ ಮನೆ ಪರಿಸ್ಥಿತಿ ಇವಾಗ. ಇನ್ನು ಘಟನಾ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ರು. ಈ ಸಂಬಂಧ ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಯನ್ನ ನಡೆಸ್ತಾ ಇದ್ದು, ಅಪಘಾತ ಮಾಡಿದ ಅಪರಿಚಿತ ವಾಹನಕ್ಕಾಗಿ ಹುಡುಕಾಟವನ್ನ ಮುಂದುವರೆಸಿದ್ದಾರೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.